ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಥರ ಒಬ್ಬಟ್ಟು ಮಾಡೋಣ. ಹೋಳಿಗೆ, ತೊಗರಿಬೇಳೆ ಹೋಳಿಗೆ ಹಬ್ಬಗಳಲ್ಲಿ ಸುಲಭವಾಗಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡೋ ವಿಧಾನ ನೋಡೋಣ. ನೋಡಿ, ಇಲ್ಲಿ ಪಾತ್ರೆಯಲ್ಲಿ ಸುಮಾರು 2 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಈ ನೀರನ್ನು ಚೆನ್ನಾಗಿ ಕುದಿಸೋಕ್ಕಿಡೋಣ. ಸ್ಟವ್ ಮೇಲಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ಇಲ್ಲಿ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಕಣಕ ಇದಕ್ಕೆ ಈ ಕಪ್ಪಲ್ಲಿ 1 ಕಪ್ಪಷ್ಟು ಚಿರೋಟಿ ರವೆ, 4 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿ, ಚಿಟಿಕೆ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಂಡು ಕಲಿಸ್ಕೋಬೇಕು. ಈ ಹದಕ್ಕೆ ಇರಬೇಕದು. ತುಂಬ ತೆಳುವಾಗೋಲ್ಲ, ಗಟ್ಟಿ ಆಗೋಲ್ಲ. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೆನೆಸೋಕ್ಕಿಡೋಣ. ನೆನಿಲಿ ಚೆನ್ನಾಗೆ. ಇಲ್ಲಿ ನೋಡಿ, ಇದರಲ್ಲಿ ಕುದೀತಾ ಇರೋ ನೀರಿಗೆ ತೊಗರಿಬೇಳೆನ 1 ಪಾವಷ್ಟು, 1 ಲೋಟದಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದರಲ್ಲಿ 10ರಿಂದ 12ರಷ್ಟು ಹೋಳಿಗೆ ಆಗುತ್ತೆ. ನೋಡಿ, ಇದು ಏನು ಮಾಡ್ತಾಯಿದ್ದೀನಿ ಅಂದರೆ, ಚೆನ್ನಾಗಿ ಕುದೀತಾ ಇದೆ ಇದು ನೀರು. ಕುದಿಯುವಾಗ ಮೇಲೆ ವೈಟಾದ ನೊರೆ ಬರುತ್ತೆ. ಈ ನೊರೆನ ಕಂಪ್ಲೀಟಾಗಿ ತೆಕ್ಕೋಬೇಕು, ಆಗಲೇ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಲಿಕ್ಕಿಡೋಣ. ಸುಮಾರು ಒಂದು 20 ನಿಮಿಷಗಳ ಕಾಲ ಬೆಂದಾದಮೇಲೆ ನೋಡಿ, ಈ ಥರ ಬೆಂದಿದೆ, ನೈಸಾಗಿ ಬೆಂದಿದೆ. ಇದನ್ನು ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ನೀರನ್ನು ಈ ಬೇಳೆಯಿಂದ ಬಸ್ಕೊಳ್ಳೋಣ. ಒಂದು ಪ್ಲೇಟ್ ಅಡ್ಡ ಇಟ್ಕೊಂಡು ನೀಟಾಗಿ ತೆಕ್ಕೊಂಡ್ರೆ ಆಗುತ್ತೆ. ಇದು ಬೇಳೆನ ನೀರೆಲ್ಲ ಚೆನ್ನಾಗಿ ತೆಗೆದು ಇದಕ್ಕೆ ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಬೆಲ್ಲ, 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ನೈಸಾಗಿ ಅದು ಬೆಲ್ಲ ಎಲ್ಲ ಕರಗಿ ಪಾಕ ಥರ ಬರೋವರೆಗೂ ಕುದಿಸ್ಕೋಬೇಕು. ಹಾಗಾದರೆ ನೀವು 2 ದಿನ ಇಟ್ಟರೂ ಹೋಳಿಗೆ ಕೆಟ್ಟೋಗೋದಿಲ್ಲ. ಹಾಗಾಗಿ ನೋಡಿ, ಇದು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿ ಚೆನ್ನಾಗಿ ಬಂದಿದೆ. ಇದು ಬಿಸಿಯಲ್ಲಿ ಈ ಥರ ತೆಳುವಾಗಿರುತ್ತೆ. ಆಮೇಲೆ ಇದು ಹಾರಿದಾಗ ಗಟ್ಟಿ ಆಗುತ್ತೆ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಜಾರುನಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಇದನ್ನು ಹೂರಣ ರೆಡಿ ಆಗುತ್ತೆ. ನೋಡಿ, ಹೂರಣಗಳು ಮಾಡಿಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ, ಇಲ್ಲಿ ನೆಂದು ಸಾಫ್ಟ್ ಆಗಿದೆ. ಈಗ ತೊಗೊಂಡು ನಿಂಬೆಹಣ್ಣು ಗಾತ್ರಕ್ಕೆ ತೊಗೋಬೇಕು. ಇದನ್ನು ತೊಗೊಂಡು ಅಂಗೈಯಲ್ಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಚ್ಕೊಂಡು ಅಗಲವಾಗಿ ತೊಟ್ಕೊಳ್ಳೋಣ. ತೊಟ್ಕೊಂಡು ಉಂಡೆ ಮಾಡಿ ಇಟ್ಕೊಂಡಿರೋ ಅಂಥ ಹೂರಣನ ಇಟ್ಕೊಂಡು ಇನ್ನೊಂದು ಕೈ ಮೇಲೆ ಇಟ್ಕೊಂಡು ಈ ಥರ ಸಾಗಿಸ್ಕೋಬೇಕು. ಅದನ್ನು ಮೈದಾನ ನೀಟಾಗೆ ಕವರ್ ಮಾಡ್ಕೋಬೇಕು. ಈ ಥರ ಸಾಗಿಸ್ಕೊಂಡು ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಒಂದು ಹೋಳಿಗೆ ಶೀಟ್ ಮೇಲೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಅದ್ರ ಮೇಲೆ ಇದು ಹೋಳಿಗೆನಿಟ್ಟು ಅಂಗೈಯಿಂದ ತೊಟ್ಕೋಬೇಕು. ನೋಡಿ, ಈ ಥರ ಅಂಗೈಯಿಂದ ತೊಟ್ಟೋದ್ರಿಂದ ನೀಟಾಗೆ ಹೂರಣ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಿಟ್ಟು ಸೈಡಲ್ಲಿ ಬಂದು ಹೂರಣ ಸೆಂಟ್ರಲ್ಲಿ ಸೇರ್ಕೊಳ್ಳೋ ಥರ ಆಗಲ್ಲ. ಇದು ನೀಟಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಪ್ರೆಷರ್ ಹಾಕಿ ಪ್ರೆಸ್ ಮಾಡಬಾರ್ದು. ಮೇಲೆಯಾಗಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಈ ಥರ ಹೋಳಿಗೆ ರೆಡಿ ಆಯಿತು. ಇದನ್ನು ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ಮೀಡಿಯಮ್ ಹುರಿಲಿಟ್ಕೊಂಡು ಈ ಹೋಳಿಗೆನ ಬೇಯಿಸ್ಕೊಂಡು ನೋಡಿ, ಒಂದು ಶೀಟ್ ಹಾಕಿದ್ಮೇಲೆ ಒಂದು 2-3 ಸೆಕೆಂಡು ಹಾಗೆ ಬಿಟ್ಬಿಡಬೇಕು. ಬಿಟ್ಟಾಗ ಸ್ವಲ್ಪ ಹೋಳಿಗೆ ಬೆಂದ್ಬಿಟ್ಟು ಶೀಟ್ ತೆಗಿಲಿಕ್ಕೆ ಈಸಿಯಾಗಿ ಬರುತ್ತೆ. ತೆಗೆದು ಒಂದು ಸೈಡ್ ಚೆನ್ನಾಗಿ ಬೆಂದಾದಮೇಲೆ ಇನ್ನೊಂದು ಸೈಡು ತಿರ್ಗಾಕ್ಸಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬಂದಿದೆ ನೋಡಿ, ಇದು ಹೋಳಿಗೆ ಎಲ್ಲ ಕಡೆನೂ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು. ಇದನ್ನು ಹೋಳು ಮಾಡಿ ತೆಕ್ಕೊಂಡ್ರೆ ಹೋಳಿಗೆ ರೆಡಿ ಆಯಿತು. ಇನ್ನೊಂದು ಮಾಡೋ ವಿಧಾನ ನೋಡೋಣ. ಹೋಳಿಗೆ ಶೀಟ್ಗೆ ಆಯಿಲ್ ಹಚ್ಕೊಂಡು ನೋಡಿ, ಸೇಮ್ ಅದು ಮೈದಾ ಹಿಟ್ಟು ತಗೊಂಡು ಹೂರಣನ ಸೆಂಟರಲ್ಲಿ ಇಟ್ಕೊಂಡು ಈ ಥರ ಬೆರಳಿಂದ ಎತ್ತಿ ಮೇಲೇನೂ ಹಾಕ್ಬೋದು. ಈ ಥರ ಮೆಥಡಲ್ಲೂ ಇದನ್ನು ಫೋಲ್ಡಿಂಗ್ ಮಾಡ್ಕೋಬೋದು. ಇನ್ನೂ ಈಸಿಯಾಗಿ ಆಗುತ್ತೆ. ಇದು ಫಸ್ಟ್ ಟೈಮ್ ಹೋಳಿಗೆ ಮಾಡೋರ್ಗೂ ಇದು ಈಸಿ ಆಗುತ್ತೆ. ಶೀಟಿಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಹೂರಣನ ಇಟ್ಟು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು
ಒತ್ತಿ ಪ್ರೆಸ್ ಮಾಡಬಾರ್ದು. ಮೇಲೆ ಮೇಲೆ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ತಳ್ತಾ ಹೋದರೆ ಹೂರಣ ಮತ್ತು ಹಿಟ್ಟು ನಿಧಾನಕ್ಕೆ ಸಾಗತ್ತೆ. ನಿಧಾನವಾಗಿ ತೊಟ್ಕೊಳ್ಳೋಣ ಹೋಳಿಗೆನ. ನೋಡಿ ರೆಡಿ ಆಯಿತು. ಎಷ್ಟು ಬೇಗ ಆಗುತ್ತೆ ಹೋಳಿಗೆ. ಇದನ್ನು ಕಾದಿ ಇಂಚ್ ಮೇಲೆ ಹಾಕ್ಕೊಂಡು 1-2-3 ಸೆಕೆಂಡು ಹಾಗೆ ಬಿಡೋಣ. ಅದನ್ನು ಬಿಟ್ಟಾದಮೇಲೆ ಇದನ್ನು ತೆಗೆದ್ರೆ ಈಸಿ